ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ವಲಯದ ಎಲ್ಲ ಸ್ನೇಹಿತರಿಗೂ, ಜಸ್ಟಿಸ್ ಗೋಪಾಲಗೌಡ, ವಿಶ್ರಾಂತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ ಅಭಿನಂದನಾ ಸಮಿತಿಯಿಂದ ತಮಗೆ ಆದರದ ಸ್ವಾಗತ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಆಗಮಿಸಿರುವ ವಸಂತ ಅಂತ ಇವರ ಹೆಸರು. ಈ ರಾಜ್ಯಕ್ಕೆ ಈ ದೇಶಕ್ಕೆ ಗೊತ್ತಿರುವಂಥ ಮಾಜಿ ಮುಖ್ಯಮಂತ್ರಿಗಳ ಮೊಮ್ಮಗಳು, ಕೆ.ಸಿ. ರೆಡ್ಡಿಯವರ ಮೊಮ್ಮಗಳು. ಇವರು ನನ್ನ ಸ್ನೇಹಿತರಿ ಅಭಿನಂದನಾ ಸಮಿತಿಯಲ್ಲಿ ಸುರೇಶ್ ಅಂತ ನನ್ನ ಪಕ್ಕದಲ್ಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರ 75ನೇ ಹುಟ್ಟುಹಬ್ಬದ ನಿಮಿತ್ತ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ದಿನಾಂಕ 6/10/25 ಸಂಜೆ 4:30ಕ್ಕೆ ಅಭಿನಂದನಾ ಗ್ರಂಥ ಹಾಗೂ ಅವರ ಜೀವನಾಧಾರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸುತ್ತೇವೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಜಸ್ಟಿಸ್ ನ್ಯಾಯಮೂರ್ತಿಯವರು ನಡೆದು ಬಂದ ದಾರಿ, ಈ ದೇಶಕ್ಕೆ ಅವರು ಕೊಟ್ಟಂತ ಜಸ್ಟಿಸ್, ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ, ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ರಾಂತ ಮುಖ್ಯ ನ್ಯಾಯಾಧೀಶರು ಎಂ.ಎನ್. ವೆಂಕಟಾಚಲಯ್ಯನವರು ಉದ್ಘಾಟಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ತಮಗೆ ಎಲ್ಲ ಆಹ್ವಾನ ಪತ್ರಗಳು ನಿಮ್ಮೊಂದಿಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವಿಶೇಷವಾಗಿ ನಿಮ್ಮ ಮುಖಾಂತರ, ಈ ಮಾಧ್ಯಮದವರ ಮುಖಾಂತರ ಈ ರಾಜ್ಯದ ವಿಶೇಷವಾಗಿ ನ್ಯಾಯಾಧೀಶರುಗಳಿಗೆ, ವಕೀಲರುಗಳಿಗೆ, ಈ ದೇಶದ ಈ ರಾಜ್ಯದ ಜನಕ್ಕೆ ಮುಖ್ಯವಾಗಿ ಅತ್ಯಂತ ಅಮೂಲ್ಯವಾದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಪವನ್ ಕಲ್ಯಾಣ್ ಅವರು ಆಗಮಿಸಿ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಹಾಗೆಯೇ ಈ ಒಂದು ಪುಸ್ತಕದ ಪ್ರಧಾನ ಸಂಪಾದಕರಾಗಿ ನಮಗೂ ನಿಮಗೆಲ್ಲ ಗೊತ್ತಿರುವಂಥ ನ್ಯಾಯಮೂರ್ತಿ ಎನ್.ಕೆ. ಸುಧೀಂದ್ರ ಅವರು ಪ್ರಧಾನ ಸಂಪಾದಕರಾಗಿರುತ್ತಾರೆ. ಹಾಗೆಯೇ ನಮ್ಮ ವಿಧಾನಮಂಡಲದ ಮುಖ್ಯ ವರದಿಗಾರರಾದಂಥ ಸಂತೇಬಾಚಳ್ಳಿ ಡಾಕ್ಟರ್ ಎಸ್. ನಂಜುಂಡಸ್ವಾಮಿಯವರು ಪುಸ್ತಕದ ನಿರೂಪಣೆ ಮತ್ತು ಸಂಪಾದಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಲೋಕಾಯುಕ್ತರ ಯಶಸ್ವಿ ಲೋಕಾಯುಕ್ತರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ನಮ್ಮ ಸಂತೋಷ್ ಹೆಗ್ಡೆಯವರು ಅಭಿನಂದನಾ ನುಡಿಯನ್ನು ನಡೆಸಿಕೊಡಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಎ.ಕೆ. ಪಟ್ನಾಯಕ್, ವಿಶ್ರಾಂತ ನ್ಯಾಯಮೂರ್ತಿ, ಸರ್ವೋಚ್ಚ ನ್ಯಾಯಾಲಯ, ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲು ಒಪ್ಪಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಇನ್ನುಳಿದ ಇಲ್ಲಿ ವಿಶೇಷ ಆಹ್ವಾನಿತರು ಡಾಕ್ಟರ್ ಶಶಿಕಲಾ ಉರಂಕರ್, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು. ಈಗ ಅವರು ನ್ಯಾಯಾಧೀಶರಾಗಿ ವಕ್ಫ್ ಬೋರ್ಡಲ್ಲಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ಈ ಕಾರ್ಯಕ್ರಮನ ನಡೆಸಿಕೊಡ್ತಾರೆ. ಮುಖ್ಯವಾಗಿ ತಮ್ಮ ಈ ದಿನ ಜೊತೆಗೆ ಕಾರ್ಯಕ್ರಮ ನಿರೂಪಣೆ ಶಂಕರ್ ಪ್ರಕಾಶ್ ಅವರು, ನಮಗೂ ನಿಮಗೆಲ್ಲ ಗೊತ್ತಿರುವಂಥವ್ರು, ಅಂತಾರಾಷ್ಟ್ರೀಯ ನಿರೂಪಕರು ಮತ್ತು ವ್ಯಾಖ್ಯಾನಕಾರರಾಗಿ ಇರುವಂಥವರು, ನಿಮಗೆಲ್ಲ ಚಿರಪರಿಚಿತರು. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಈ ಕಾರ್ಯಕ್ರಮದ ಈ ಸಮಿತಿಯ ಅಧ್ಯಕ್ಷರಾಗಿ ಎಂ.ಎನ್. ಶೇಷಾದ್ರಿ, ನಾನು ಸಹ ಎಂ.ಎನ್. ಪಿಳ್ಳಪ್ಪ, ಪ್ರಧಾನ ಕಾರ್ಯದರ್ಶಿ. ವಿಶೇಷವಾಗಿ ನಿಮ್ಮ ಮುಖಾಂತರ ಅತ್ಯಂತ ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರೋದೇನೆಂದರೆ, ದೇಶಾದ್ಯಂತ ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ಈ ಗೋಪಾಲಗೌಡರಿಗೆ ಅತ್ಯಂತ ಹತ್ತಿರದಲ್ಲಿರುವಂಥವ್ರನ್ನೆಲ್ಲ ಭೇಟಿ ಮಾಡಿ
ಈಗ ಹಾಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯವರು ಸೇರಿದಂತೆ ಜೊತೆಗೆ ಲೋಕಸಭೆಯ ಸ್ಪೀಕರ್ ಆದಿಯಾಗಿ ಉಪ ಉಪ ಉಪರಾಷ್ಟ್ರಪತಿಯವರು ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಗಣ್ಯಾತಿ ಗಣ್ಯರೆಲ್ಲ ಇದಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರೋದೇನೆಂದರೆ ನಿರೂಪಣೆ ಕೊಟ್ಟಿರ್ತಕ್ಕಂಥವರು ನಮ್ಮ ನ್ಯಾಯಮೂರ್ತಿ ಗೌರವಾನ್ವಿತ ಎನ್ ವೆಂಕಟಾಚಲಯ್ಯನವರು. ಇದೊಂದು ವಿಶೇಷ ನಿರೂಪಣೆ ಅವರು ಕೊಟ್ಟಿರೋದು ಈ ಬುಕ್ಕಿಗೆ. ಮಾಜಿ ಪ್ರಧಾನಿ ದೇವೇಗೌಡರಾದಿಯಾಗಿ ಇಲ್ಲಿನ ನ್ಯಾಯಾಧೀಶರಾದಿಯಾಗಿ ಎಲ್ಲರೂ ಈ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ಗೋಪಾಲ್ ಕೋರ್ಟ್ ಬಗ್ಗೆ ಒಳ್ಳೊಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಜಸ್ಟಿಸ್ ಆದೇಶಗಳು ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ವ್ಯಾಖ್ಯಾನ ಮಾಡಿದ ಪ್ರಕರಣಗಳಿಗಾಗಿ ವಿಶೇಷ ಆದ್ಯತೆ ನೀಡಬೇಕಾಗಿ ತನ್ನಲ್ಲಿ ವಿನಂತಿಸುತ್ತೇನೆ. ಪಟ್ಟಿ ನಿಮ್ಮ ಕೈಯಲ್ಲಿದೆ. ಗೌರವಾನ್ವಿತ ಎನ್ ವೆಂಕಟಾಚಲಯ್ಯನವರು ಉದ್ಘಾಟನಾ ಭಾಷಣ ಮಾಡ್ತಾ ಇದ್ದಾರೆ. ಮಾನವತಾ ಕಾರ್ಯವನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ. ಚಿತ್ರ ಒಂದು 32 ನಿಮಿಷ ಟೋಟಲಿ ಅಂತ ಕಾಣ್ತದೆ. ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಜಾಸ್ತಿ ಅಚೀವ್ಮೆಂಟ್ಸ್ ಅವ್ರದ್ದು ಹೆಂಗೆ ಅಂದ್ರೆ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಾರೆ ಅಂದ್ರೆ ಅಷ್ಟು ಸುಲಭದ ಅದು ನಮ್ಮ ಕರ್ನಾಟಕದಿಂದ. ಸೊ ನಮ್ಮ ಕೋಲಾರ, ನಮ್ಮ ಚಿಕ್ಕಬಳ್ಳಾಪುರದಿಂದ. ಸೊ ಇಡೀ ಜನಕ್ಕೆ ಬಹಳಷ್ಟು ಜನಕ್ಕೆ ಅವ್ರ ಕೆಲಸಗಳು ಈಗ ಯಾರಾದ್ರೂ ಬಂದ್ರೆ ಓ ಸುಪ್ರೀಂ ಕೋರ್ಟ್ ಓಕೆ ಚೆನ್ನಾಗಿ ಬೆಳೆದಿರ್ತಾರಂತ ಒಂದು ಹಿನ್ನೆಲೆ ಇದೆ ಅಂತ ಅನ್ಕೋತಾರೆ. ಬಟ್ ಇದ್ರಲ್ಲಿ ಆ ಚಿಕ್ಕ ಹಳ್ಳಿಯಿಂದ ಬಂದು ಅವ್ರು ಪಟ್ಟಿದ್ದ ಕಷ್ಟ ಒಂದಷ್ಟು, ಅವ್ರು ಬರ್ತಿದ್ದ ಅಚೀವ್ಮೆಂಟ್ ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಾಗ ಯಾವುದೇ ಪಾರ್ಟಿಯ ಪಕ್ಷದ ಇದನ್ನ ನೋಡದೆ ನ್ಯಾಯವಾಗಿ ಮಾಡಿದವರು ಬಹಳ ಕಡಿಮೆ ಜನ. ಅದರಲ್ಲಿ ಹೆಮ್ಮೆಯಿಂದ ನನ್ ಸಂತೋಷ ಇದೆ. ವೆಂಕಟಾಚಲಯ್ಯ ಅವರು ಇಂಥದ್ರು ಒಂದ್ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ. ಮಿಕ್ಕಿದ್ ಯಾರು ಒಂದು ಪಕ್ಷ ಬಿಟ್ಟು ಮಾಡಿರೋರು ಯಾರು ಜಾಸ್ತಿ ಜನ ಇಲ್ಲ.